ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಟಿ ರಿಸಲ್ಟ್ ನಂತರ ನೀವು ಯಾವ ಕೋರ್ಸ್ನ ಆಯ್ಕೆ ಮಾಡಬೇಕು, ಯಾವ ಕೋರ್ಸ್ನಿಂದ ಏನು ಸಿಗುತ್ತೆ, ಏನು ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಯಾವುದು ಬೆಸ್ಟ್ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಬೇಕು. ಇಲ್ಲಿ ಮೇನ್ ಥಿಂಗ್ ಇಂಜಿನಿಯರಿಂಗ್ ಬಂದ್ಬಿಟ್ಟು ಕಾಮನ್ ಆಗಿಬಿಟ್ಟಿದೆ. ಎಲ್ಲ ಕೂಡ ಇರೋ ಬರಲ್ಲ ಇಂಜಿನಿಯರಿಂಗ್ ಅಂತ ಇದ್ದಾರೆ. ಬಟ್ ಅಲ್ಲಿ ಕೂಡ ಡಿಫ್ರೆಂಟ್ ಬ್ರಾಂಚಸ್ ಕೂಡ ಇದಾವೆ. ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ಚೂಸ್ ಕೂಡ ಮಾಡ್ಬೋದು. ಮೈನ್ ಥಿಂಗ್ ಇಂಜಿನಿಯರಿಂಗ್ ಏನ್ ಮಾಡ್ತಾರೆ ಅಂದ್ರೆ ತಂತ್ರಜ್ಞಾನ, ಟೆಕ್ನಾಲಜಿಗಳು ಯೂಸ್ ಮಾಡ್ತಾರೆ. ಆವಿಷ್ಕಾರ, ಹೊಸ ಸಂಶೋಧನೆಗಳು ಅಂಡ್ ಉದ್ಯೋಗಾವಕಾಶ. ನೀವು ಜಾಬ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಕೂಡ ನೀವು ಇಂಜಿನಿಯರಿಂಗ್ ನ ಚೂಸ್ ಕೂಡ ಮಾಡಬಹುದು. ಅಲ್ಲಿ ಮೇನ್ ಥಿಂಗ್ ಕಂಪ್ಯೂಟರ್ ಸೈನ್ಸ್ ಕೂಡ ಮೇನ್ ಥಿಂಗ್ ಟಾಪ್ ಅಲ್ಲಿ ಆಗಿದೆ. ನಂತರ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್, ಇಸಿ ಕೂಡ ಮೇನ್ ಥಿಂಗ್ ಎಲ್ಲ ಇದೆ. ಮೇನ್ ಥಿಂಗ್ ನೀವು ಐಟಿ ಕಂಪ್ನಿಲಿ ವರ್ಕ್ ಮಾಡಬೇಕು ಅಂದ್ರೆ ಕೂಡ ಮೇನ್ ಥಿಂಗ್ ಇಂಜಿನಿಯರಿಂಗ್ ಕೂಡ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಸರ್ಕಾರಿ ಅಂಡ್ ಖಾಸಗಿ ಕ್ಷೇತ್ರಗಳಲ್ಲಿ ವರ್ಕ್ ಮಾಡಬೇಕು ಅಂಡ್ ಲೈಕ್ ನೀವು ಇನ್ ಕೇಸ್ ಗೌರ್ಮೆಂಟ್ ಕೂಡ ಹೋಗ್ಬೇಕಂದ್ರೆ ಕೂಡ ನೀವು ಇಂಜಿನಿಯರಿಂಗ್ ಮುಖಾಂತರ ಹೋಗ್ಬೋದು. ಇದು ನಿಮ್ಮ ಕಂಪ್ಲೀಟ್ ನಿಮ್ಮ ಆಯ್ಕೆ ಮೇಲೆ ಡಿಪೆಂಡ್ ಆಗುತ್ತೆ, ಚೂಸ್ ಮಾಡಿ. ಬಟ್ ಪ್ರೆಸೆಂಟ್ ಬಂದ್ಬಿಟ್ಟು ಐಟಿ ಕಂಪ್ನಿ ಎಜುಕೇಶನ್ ಬಂದ್ಬಿಟ್ಟು ತುಂಬಾ ವರ್ಸ್ಟ್ ಕೂಡ ಆಗಿದೆ. ನಿಮ್ಮ ಡಿಸಿಷನ್ ಏನಿರುತ್ತೆ ನೀವು ಹೇಗೆ ಅದನ್ನ ಕೂಡ ನೀವು ಯೋಚನೆ ಮಾಡಿ. ನೆಕ್ಸ್ಟ್ ಥಿಂಗ್ BSc ಅಗ್ರಿಕಲ್ಚರ್ ಕೂಡ ಇದೆ. ಇನ್ ಕೇಸ್ ನೀವು ನೈಸರ್ಗಿಕ ವಿಜ್ಞಾನ, ಅಗ್ರಿಕಲ್ಚರ್ ಟೆಕ್ನಾಲಜಿಗಳು, ಕೃಷಿ ಆಧಾರಿತ ನಿಮಗೆ ಉದ್ಯಮಗಳ ಜಾಬ್ಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಕೂಡ ಇದ್ರೆ BSc ಅಗ್ರಿಕಲ್ಚರ್ನ ಚೂಸ್ ಮಾಡಬಹುದು. ನಿಮಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಹೆಚ್ಚು ಅವಕಾಶ ಕೂಡ ಸಿಗುತ್ತೆ. ನೀವು ಗೌರ್ಮೆಂಟ್ ಜಾಬ್ಸ್ಗೆ ನಿಮ್ಗೆ ಹೋಗ್ಬೋದು. ಕಾಂಪಿಟೇಷನ್ ಲೆವೆಲ್ ಕೂಡ ಅಲ್ಲಿ ಕಡಿಮೆ ಇರುತ್ತೆ. ಯಾಕಂದ್ರೆ ನೀವು BSc AG ಅವರೇ ಮಾತ್ರ ಇದನ್ನ ಅವರು ಮಾತ್ರ ಕಾಂಪಿಟೇಟ್ ಕೂಡ ಮಾಡ್ತಾ ಇರ್ತಾರೆ. ನೀವು BSc AG ಮಾಡಿದಷ್ಟು ನಿಮ್ಗೆ ಜಾಬ್ ಸಿಗುತ್ತೆ ಅಂತ ಇಲ್ಲ, ನಿಮಗೆ ಆಪರ್ಚುನಿಟಿ ಸಿಗುತ್ತೆ. ಕಾಂಪಿಟೇಷನ್ ಲೆವೆಲ್ ಕಡಿಮೆ ಇದೆ, ನೀವು ಕೂಡ ಟ್ರೈ ಕೂಡ ಮಾಡ್ಬೋದು. ನೀವು ಕೃಷಿ ಅಧಿಕಾರಿ, ನೈಸರ್ಗಿಕ ಇಲಾಖೆದು ಅಂಡ್ ನೀವು ಬ್ಯಾಂಕ್ ಜಾಬ್ಸ್ ಕೂಡ ಹೋಗ್ಬೋದು. ಲೈಕ್ ಏನಾಗುತ್ತೆ ಅಂದ್ರೆ ಲೈಕ್ ನಾರ್ಮಲ್ ಡಿಗ್ರಿ ಅವರು ನೀವು ಬ್ಯಾಂಕ್ ಜಾಬ್ಸ್ ನ ಟ್ರೈ ಮಾಡಬೇಕು ಅಂದ್ರೆ ನಿಮಗೆ ಲಕ್ಷಾಂತರ ಜನ ಆಗ್ತಾರೆ. ಕಾಂಪಿಟೇಷನ್ ಕೂಡ ಇರುತ್ತೆ. ನೀವು BSc AG ಮಾಡ್ಕೊಂಡು ನೀವು ಲೋನ್ ಆಫೀಸರ್ ಅಂಡ್ ಅದರ್ ಆಫೀಸರ್ಗೆ ಹೋಗಬೇಕು ಅಂದ್ರೆ ನಿಮಗೆ ಅಲ್ಲಿ ಕಾಂಪಿಟೇಷನ್ ಲೆವೆಲ್ ಕಡಿಮೆ ಇರುತ್ತೆ. ಓನ್ಲಿ BSc ಅಗ್ರಿಕಲ್ಚರ್ ಕ್ಯಾಂಡಿಡೇಟ್ಸ್ ಮಾತ್ರ ಅವ್ರಿಗೆ ಕನ್ಸಿಡರ್ ಕೂಡ ಮಾಡ್ತಾರೆ. ಯಾಕಂದ್ರೆ ಗ್ರಾಡ್ಯುಯೇಷನ್ ಕೂಡ ಅಷ್ಟೊಂದು ಜನ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಕೂಡ ಟ್ರೈ ಕೂಡ ಮಾಡಬಹುದು. ನೆಕ್ಸ್ಟ್ ಒಂದು ಬಿ ಫಾರ್ಮಾ, ಡಿ ಫಾರ್ಮಾ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು. ಲೈಕ್ ನಿಮಗೆ ಮೆಡಿಕಲ್ ಕ್ಷೇತ್ರದಲ್ಲಿ ಆಸಕ್ತಿ ಇದ್ರೆ ನೀಟ್ ನಿಮಗೆ ಆಗಲಿಲ್ಲ ಅಂದ್ರೆ ಕೂಡ ನೀವು ಕೂಡ ಟ್ರೈ ಮಾಡಬಹುದು. ಲೈಕ್ ಡ್ರಗ್ ಕಂಪನಿ, ಮೆಡಿಕಲ್ ಶಾಪ್, ಆಸ್ಪತ್ರೆ ನಿಮಗೆ ಇಂಟ್ರೆಸ್ಟ್ ಕೂಡ ಇದ್ರೆ ನೀವು ಕೂಡ ಮಾಡಬಹುದು. ಲೈಕ್ ನೀವು ಫಾರ್ಮಾ, ಡಿ ಫಾರ್ಮಾ ಮಾಡೋದ್ರಿಂದ ನಿಮಗೆ ಫಾರ್ಮಸಿಸ್ಟ್, ರಿಸರ್ಚ್ ಅಸಿಸ್ಟೆಂಟ್, ಮೆಡಿಕಲ್ ಸೇಲ್ಸ್ ಕೂಡ ರಿಲೇಟೆಡ್ ನೀವು ಹೋಗ್ಬೋದು. ಇದು ಕೂಡ ಒಳ್ಳೆ ಚೆನ್ನಾಗಿದೆ. ಮೆಡಿಕಲ್ ಫೀಲ್ಡ್ ಆಲ್ವೇಸ್ ಮೂವಿಂಗ್ ಆಗಿರುತ್ತೆ. ಬಟ್ ಕಷ್ಟ ಇದೆ, ಎಲ್ಲರೂ ಕೂಡ ಮಾಡ್ತಾರೆ. ಬಟ್ ಸರ್ವೈ ಅಂತೂ ಆಗ್ಬೋದು. ನಾನು ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಜಾಬ್ಸ್ ಮಾರ್ಕೆಟ್ ಕೂಡ ಇರುತ್ತೆ. ಮೆಡಿಕಲ್ ಕೂಡ ಎವರಿಗ್ರೀನ್ ಆಗಿರುತ್ತೆ. ಲೈಕ್ ಇಂಡಿಯಾ ಬಂದ್ಬಿಟ್ಟು ಮೆಡಿಸಿನ್ ಅಲ್ಲಿ ಟಾಪ್ ಕೂಡ ಇದೆ. ನಿಟ್ಟಿನಲ್ಲಿ ಟ್ರೈ ಕೂಡ ಮಾಡ್ಬೋದು. ನಿಮ್ಮ ಆಯ್ಕೆ ಇರುತ್ತೆ, ಟ್ರೈ ಮಾಡಿ. ನೆಕ್ಸ್ಟ್ BSc ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸ್, ವೈದ್ಯಕೀಯ ಸಂಶೋಧನೆ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸ್ ಇದನ್ನು ಯಾಕೆ ಆಯ್ಕೆ ಮಾಡಬೇಕು ಅಂದ್ರೆ ಲೈಕ್ ನಿಮಗೆ ಸಂಶೋಧನೆಯಲ್ಲಿ ನಿಮಗೆ ಲ್ಯಾಬ್ ಅಲ್ಲಿ ಆಸಕ್ತಿ ಇದ್ರೆ ಕೂಡ ಟ್ರೈ ಮಾಡಬಹುದು. ಇದು ಒಳ್ಳೆ ಆಪ್ಷನ್ಸ್ ಆಗಿರುತ್ತೆ. ಎಂಟ್ರಿ ಲೆವೆಲ್ ನೀವು ಈಸಿಯಾಗಿ ಜಾಬ್ನ ಪಡೆದುಕೊಂಡು ಸರ್ವೆ ಆಗಬಹುದು. ಲೈಕ್ ನಿಮಗೆ ಲ್ಯಾಬ್ ಟೆಕ್ನಿಷಿಯನ್, ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೂಡ ನೀವು ವರ್ಕ್ ಮಾಡಬಹುದು. ಇದು ಕೂಡ ಒಳ್ಳೆ ಆಪ್ಷನ್ಸ್ ಕೂಡ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ವೆಟರ್ನರಿ ಸೈನ್ಸ್, ನಿಮಗೆ ಗೊತ್ತಿರೋಗೆ ಆಲ್ಮೋಸ್ಟ್ ಭೂಮಿ ಇದೆ. ಇದು ನಿಮಗೆ ಪ್ರಾಣಿಗಳ ಆರೈಕೆ, ಪಶು ವೈದ್ಯಕೀಯಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ವೆಟರ್ನರಿ ಕೂಡ ಮಾಡಬಹುದು. ಬಟ್ ನಾಟ್ ಈಸಿ ಇರೋದಿಲ್ಲ, ಒಳ್ಳೆ ರ್ಯಾಂಕಿಂಗ್ ಕೂಡ ಇರಬೇಕಾಗುತ್ತೆ. ನೀವು ಇದನ್ನ ಮಾಡಿದ್ರೆ ವೆಟರ್ನರಿ ಡಾಕ್ಟರ್ ಆಗ್ಬೋದು, ಸರ್ಕಾರಿ ಇಲಾಖೆಯಲ್ಲಿ ವರ್ಕ್ ಮಾಡ್ಬೋದು ಅಂಡ್ ಡೈರಿ ಉದ್ಯಮ ಕೂಡ ಮಾಡ್ಬೋದು. ನಿಮಗೆ ಆಸಕ್ತಿ ಕೂಡ ಇದ್ರೆ ಲೈಕ್ ನಾನು ನೀಟ್ ಮುಖಾಂತರ MBBS ಕೂಡ ಹೋಗ್ಬೋದು. ಅದು ಸಪ್ರೇಟ್ ಇರುತ್ತೆ, ಅದನ್ನು ಕೂಡ ಹೇಳಿಲ್ಲ. ಮೇನ್ ಥಿಂಗ್ ಸಲಹೆ ಏನಂದ್ರೆ ನಿಮ್ಮ ಆಸಕ್ತಿ ಏನಿದೆ. ಲೈಕ್ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅವ್ರು ಇಂಜಿನಿಯರಿಂಗ್ ಮಾಡಿದ್ರು, ಅವ್ರು ಇದು ಮಾಡಿದ್ರು, ಇವ್ರು ಇದು ಮಾಡಿದ್ರು ಅಂತ ಹೇಳಿದ್ರೆ ನೀವೇ ಅಂದ್ಕೊಂಡ್ರೆ ಅಥವಾ ಪೇರೆಂಟ್ಸ್ ಹೇಳಿದ್ರು, ಆ ರೀತಿ ಹೇಳಿದ್ರು ಅಂತ ಹೇಳಿದ್ರೆ ನಿಮಗೆ ಕಷ್ಟ ಆಗುತ್ತೆ. ನಿಮ್ಮ ಆಸಕ್ತಿ ಏನಿದೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ, ನೀವು ಯಾವ ವಿಷಯದಲ್ಲಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಕೂಡ ಮಾಡ್ಕೊಳ್ತೀರಾ, ನಿಮಗೆ ಯಾವ ವಿಷಯ ಇಷ್ಟ ಅದನ್ನು ಕೂಡ ಟ್ರೈ ಮಾಡಿ. ಲೈಕ್ ಕೆಲವರಿಗೆ ಮ್ಯಾಥಮೆಟಿಕ್ಸ್ ಇಷ್ಟ ಆಗುತ್ತೆ, ಅವರು ಬೇರೆ ಫೀಲ್ಡ್ಗಳಿಗೆ ಹೋಗ್ಬೋದು. ಕೆಲವರಿಗೆ ಕೆಮಿಸ್ಟ್ರಿ ಇಷ್ಟ ಆಗುತ್ತೆ, ಅದರ ಫೀಲ್ಡ್ ಕಡೆ ಹೋಗ್ಬೋದು. ಕೆಲವರಿಗೆ ಬಯೋಸೈನ್ಸ್ ಇಷ್ಟ ಆಗುತ್ತೆ, ಅದಕ್ಕೆ ಹೋಗ್ಬೋದು. ಒಳಗೆ ಕೆಲವರಿಗೆ ಇಂಜಿನಿಯರಿಂಗ್ ಇಷ್ಟ, ಅದಕ್ಕೆ ಹೋಗ್ಬೋದು. ಕೆಲವರು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇಷ್ಟ, ಅವ್ರಿಗೆ ಐಟಿಗೆ ಹೋಗ್ಬೋದು. ಆ ರೀತಿಯಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ನೋಡಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಕೆಪಾಸಿಟಿ ಎಷ್ಟಿದೆ ನೋಡಿಕೊಂಡು ನಿಮ್ಮ ಭವಿಷ್ಯ, ನಿಮ್ಗೆ ನೆಕ್ಸ್ಟ್ ಫ್ಯೂಚರ್ ಹೇಗಿರ್ಬೇಕು ಅಂತ ನೋಡ್ಕೊಂಡು ನೀವು ಆಯ್ಕೆ ಮಾಡಿ ಅಂತ ಇಷ್ಟಪಡ್ತೀನಿ. ಇದು ನಿಮ್ಮ ಸಲಹೆ ಆಗಿರುತ್ತೆ. ಎಲ್ಲಾ ಕೋರ್ಸ್ಗಳಿಗೆ ಕೂಡ ಉದ್ಯೋಗಾವಕಾಶ ಇದೆ. ಪರ್ಟಿಕ್ಯುಲರ್ ನೀವು ಇಂಜಿನಿಯರಿಂಗ್ ಮಾಡಬೇಕು, ಐಟಿನೇ ಮಾಡಬೇಕು, ಅದರಲ್ಲೇ ಹೋಗ್ಬೇಕು ಅಂತ ಏನಿಲ್ಲ, ಎಲ್ಲದಕ್ಕೂ ಕೂಡ ಇದೆ. ನೀವು ಎಲ್ಲಿ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಮಾಡ್ತೀರಾ, ನೀವು ಎಲ್ಲಿ ಕಲಿತೀರಾ ಅಲ್ಲಿ ನೀವು ಸಕ್ಸಸ್ ಕೂಡ ಆಗ್ತೀರಾ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.